ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಅಂತ ಈ ಹೊತ್ತು ನಿಮ್ಮ ಮುಂದೆ ಬಂದಿರುವಂಥ ವಿಷಯ ಡೆವಿಲ್ ಅಪ್ಡೇಟ್ಸ್ನ ಪ್ರತಿಯೊಂದು ಅಪ್ಡೇಟ್ಸ್ನ ನೀವು ಕನ್ನಡ ಪಿಕ್ಚರಲ್ಲಿ ನೋಡ್ತಾ ಇದ್ದೀರಾ. ಮತ್ತು ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ರೀಸೆಂಟಾಗಿ ಈ ಸಿನಿಮಾ ರಿಲೀಸ್ ಡೇಟು ಅಥವಾ ಈ ಸಿನಿಮಾದ ಸುತ್ತಲೂ ನಡೀತಾ ಇರುವಂತಹ ಒಂದು ಅಪ್ಡೇಟ್ಸು, ಗೊಂದಲ ಅಥವಾ ಎಲ್ಲವನ್ನೂ ನೀವು ನೋಡ್ತಾನೆ ಬಂದಿದ್ದೀರಾ. ಸೊ ಇವತ್ತು ನಾನು ಈ ಹಿಂದೆ ಹೇಳಿದಂತೆ ಈ ಸಾಂಗು ದರ್ಶನ್ ಅವರ ಪರ್ಸ್ನಾಲಿಟಿ ಮೇಲೆ ಬಿಲ್ಡ್ ಮಾಡಿರುವಂಥದ್ದು, ಬರೆದಿರುವಂಥದ್ದು, ಅಥವಾ ಈ ಡೆವಿಲ್ ಪಾತ್ರದ ಬಗ್ಗೆ ಬರೆದಿರುವಂಥದ್ದು, ಅಥವಾ ಅವರ ಅಭಿಮಾನಿಗಳಿಗೋಸ್ಕರನೇ ಬರೆದಿರುವಂಥದ್ದು ಅನ್ನೋ ಒಂದು ಊಹೆ ಇತ್ತು. ಸೊ ಆ ಪ್ರಿಡಿಕ್ಷನ್ನು, ಸೊ ಆ ಒಂದು ಊಹೆ ಏನಿತ್ತು ಅನ್ನೋದಕ್ಕೆ ಉತ್ತರ ಇವಾಗ ಸಿಕ್ಕಿದೆ. ನೀವೆಲ್ಲ ಹಾಡು ಕೇಳ್ತಾ ಇರ್ತೀರ, ನೋಡಿರ್ತೀರ. ಹೌದು, ನಿಮ್ಮ ನಿರೀಕ್ಷೆ ಅಥವಾ ನಮ್ಮ ಒಂದು ಪ್ರಿಡಿಕ್ಷನ್ನು ಎಲ್ಲವೂ ನಿಜ ಆಗಿದೆ. ಬಟ್ ಆದರೆ ಇದು ಸಿನಿಮಾದ ಪಾತ್ರಕ್ಕೆ ಬರ್ಕೊಂಡಿರುವಂಥ ಹಾಡ, ಅಥವಾ ಅಭಿಮಾನಿಗಳಿಗೋಸ್ಕರನೇ ಬರೆದಿರುವಂಥ ಹಾಡ, ಅಥವಾ ದರ್ಶನ್ ಅವರ ಬದುಕಿನ, ಸಿನಿಮಾ ಬದುಕಿನ, ವೈಯಕ್ತಿಕ ಬದುಕಿನ ವಿಚಾರಗಳನ್ನು ಹೇಳುವಂತಹ ಒಂದು ಹಾಡ ಗೊತ್ತಿಲ್ಲ. ಅದು ನಿಮಗೆ ಬಿಟ್ಟಿದ್ದು. ಸೊ ಚಿತ್ರತಂಡದ ಪ್ರಕಾರ ಇದು ಡೆವಿಲ್ ಸಿನಿಮಾದ ಒಳಗಡೆ ದರ್ಶನ್ ಅವರು ಮಾಡಿರುವಂತಹ ಪಾತ್ರಕ್ಕೆ ಬರೆದಿರುವಂಥ ಒಂದು ಹಾಡು. ಹಾಗೆ ಅವರ ಸಿನಿಮಾನ ಪ್ರೀತಿಸುವಂತಹ ಅವರ ಸಿನಿಮಾ ಅಭಿಮಾನಿಗಳಿಗೆ, ಹಾಗೆ ಅವರನ್ನು ಪ್ರೀತಿಸುವಂತಹ ಅಭಿಮಾನಿಗಳಿಗೋಸ್ಕರನೇ ಬರೆದಿರುವಂಥ ಹಾಡು ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಆ್ಯಂಡ್ ಟಿಪಿಕಲ್ ದರ್ಶನ್ ಅವರ ಹಾಡಿದು. ಸೊ ಟಿಪಿಕಲ್ ದರ್ಶನ್ ಫ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡುವಂತಹ ಹಾಡಿದು. ಈ ಹಾಡನ್ನು ಅಜನೀಶ್ ಲೋಕನಾಥ್ ಅವರು ಕಂಪೋಸ್ ಮಾಡಿರೋದು. ಸೊ ಫಸ್ಟ್ ಟೈಮು ಅಜನೀಶ್ ಲೋಕನಾಥ್ ಅವರು ದರ್ಶನ್ ಅವರ ಸಿನಿಮಾಗೆ ಒಂದು ಮ್ಯೂಸಿಕನ್ನು ಮಾಡಿರುವಂಥದ್ದು. ಸೊ ಈಗಾಗಲೇ ಅಜನೀಶ್ ಲೋಕನಾಥ್ ಎಷ್ಟು ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರು, ಎಷ್ಟು ದೊಡ್ಡ ಹಿಟ್ಗಳನ್ನು ಕೊಟ್ಟಿದ್ದಾರೆ. ಅವರು ಟ್ರೆಂಡಿಂಗ್ ಮ್ಯೂಸಿಕ್ ಡೈರೆಕ್ಟರ್. ಆ್ಯಂಡ್ ಪ್ರಕಾಶ್ ವೀರ್ ಅವರು ಹಿಂದಿನ ಎಲ್ಲ ಸಿನಿಮಾಗಳು ಮ್ಯೂಸಿಕ್ಗೆ ಹೆಸರುವಾಸಿ, ಮತ್ತು ಅವರ ಪ್ರತಿಯೊಂದು ಸಿನಿಮಾದ ಆಲ್ಬಮ್ಮು ಒಂದು ಮಾರ್ಕಾಗಿ ಉಳಿದಿದೆ. ಎಸ್ಪೆಷಲಿ ಈ ಥರದ ಮಾಸ್ ಹೀರೋಗಳಿಗೆ ಮಾಡಿರುವಂತಹ ಸಾಂಗುಗಳು ಎಲ್ಲವೂ ಕೂಡ ಸೂಪರ್ ಹಿಟ್ ಆಗಿದೆ. ಎಸ್ಪೆಷಲಿ ಪವರ್ ಸ್ಟಾರ್ಗೆ ಆ್ಯಂಡ್ ಶಿವಣ್ಣಂಗೆ ಅಥವಾ ವಿಜಯ ರಾಘವೇಂದ್ರ ಆ ಟೈಮಿಗೆ, ಅಂದರೆ ಅವರ ಸಿನಿಮಾಗಳ ಟೈಮಿಗೆ ಅವರು ಮಾಡಿರುವಂಥ ಎಲ್ಲ ಹಾಡುಗಳು, ಹೀರೋಗಳ ಇಂಟ್ರೊಡಕ್ಷನ್ ಹಾಡುಗಳು ಅಥವಾ ಅವರಿಗೋಸ್ಕರನೇ ಮಾಡಿರುವಂಥ ಹಾಡುಗಳು, ಈ ಥರದ ನಂಬರ್ಸು, ಪೆಪ್ಪಿ ನಂಬರ್ಸು ಯಾವಾಗಲೂ ಸಕ್ಸಸ್ ಆಗಿರುವಂಥದ್ದು. ಆ್ಯಂಡ್ ದರ್ಶನ್ ಅವರ ವಿಚಾರಕ್ಕೆ ಬಂದರೆ ಅದು ಸ್ಪೆಷಲ್ ಕ್ಯಾಟಗರಿ ಆಗುತ್ತೆ. ಅದು ಮಾಸ್. ಸೊ ಮಾಸ್ ಜೊತೆಗೆ ಪ್ರಕಾಶ್ ಅವ್ರಿಗಿರುವಂತಹ ಒಂದು ಫ್ಯಾಮಿಲಿ ವ್ಯಾಲ್ಯೂಸು, ಆ ಫ್ಯಾಮಿಲಿನ ಎಂಟರ್ಟೈನ್ ಮಾಡಿರುವಂಥ ರೀತಿ, ಮತ್ತು ಅದಕ್ಕೊಂದು ಮೆಸೇಜ್ ಕೊಡುವಂಥ ರೀತಿ ಅವರು ಪ್ರತಿ ಸಿನಿಮಾದಲ್ಲೂ ಮಾಡ್ಕೊಂಡು ಬಂದಿದ್ದಾರೆ. ಸೊ ಡೆವಿಲಲ್ಲೂ ಕೂಡ ಅದು ತುಂಬ ದೊಡ್ಡದಾಗಿ ಇದೆಯಂತೆ. ಸೊ ಹಾಗೆಯೇ ದರ್ಶನ್ ಅವರ ಒಂದು ಕಾಂಬಿನೇಷನ್ನು ಈಗಾಗಲೇ ತಾರಕ್ ಅನ್ನೋದು ಅವ್ರು ಮಾಡಿದರು. ಸೊ ಆ ಸಿನಿಮಾ ಎಷ್ಟು ಚೆನ್ನಾಗಿತ್ತು, ಮತ್ತು ಆ ಸಿನಿಮಾಗೆ ಸಿಕ್ಕಂಥ ರೆಸ್ಪಾನ್ಸು, ಆ ಸಿನಿಮಾದಲ್ಲಿ ಇದುವರೆಗೂ ದರ್ಶನ್ ಅವ್ರನ್ನ ತೋರಿಸಿರೋ ರೀತಿ ಪ್ರಕಾಶ್ ಅವ್ರು ತೋರಿಸಿದ್ರು. ಹಾಗೆಯೇ ಡೆವಿಲಲ್ಲೂ ಕೂಡ ಒಂದು ಹೊಸ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ಅಷ್ಟು ಹ್ಯೂಜ್ ಡ್ಯಾನ್ಸರ್ಸು. ಸೊ ಸಂತು ಮಾಸ್ಟ್ರು ಈ ಒಂದು ಹಾಡನ್ನು ಕಂಪೋಸ್ ಮಾಡಿರುವಂಥದ್ದು. ಸೊ ದೊಡ್ಡ ಒಂದು ಕ್ಯಾನ್ವಾಸಲ್ಲಿ, ದೊಡ್ಡ ಒಂದು ಸೆಟಪ್ಪಲ್ಲಿ ಅಷ್ಟೂ ಜನ ಡ್ಯಾನ್ಸರ್ಸ್ನ ಇಟ್ಕೊಂಡು ಈ ಒಂದು ಹಾಡನ್ನು ಮಾಡಿದ್ದಾರೆ. ಸೊ ಆ ರೆಡ್ ಥೀಮಲ್ಲಿ ದರ್ಶನ್ ಅವರು ಸ್ಟೈಲಿಶ್ ಆಗಿ ಕಾಣಿಸ್ತಾ ಇದ್ದಾರೆ. ಆ ಒಂದು ಕೂಲಿಂಗ್ ಗ್ಲಾಸ್ ಹಾಕೊಂಡು ಆ ಒಂದು ಔಟ್ಫಿಟ್ಟಲ್ಲಿ ಮತ್ತು ಡ್ಯಾನ್ಸ್ ಮಾಡಿದ್ದಾರೆ. ಅಭಿಮಾನಿಗಳಿಗೆ ಏನು ಬೇಕೋ ಅದನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ತುಂಬ ಆ್ಯಟಿಟ್ಯೂಡ್ ಇದೆ ಹಾಡಲ್ಲಿ, ಲಿರಿಕ್ಸಲ್ಲಿ ತುಂಬ ಆ್ಯಟಿಟ್ಯೂಡ್ ಇದೆ. ಸೊ ಇದರ ಜೊತೆಗೆ ಹಾಡು ಕೇಳೋದಕ್ಕೂ ತುಂಬ ರಿದಮಿಕ್ ಆಗಿದೆ. ಅಂದರೆ ಕೇಳೋದಕ್ಕೆ ಅಂತಂದರೆ ದರ್ಶನ್ ಅವರು ಟಿಪಿಕಲ್ ಒಂದು ಮಾಸ್ ಅಪೀಲ್ ಏನಿದೆ ಅವರ ಸ್ಟೈಲ್ ಆಫ್ ಸಾಂಗ್ಸ್ಗಳಲ್ಲಿ ಇದು ಕೂಡ ಈಗ ಒಂದು ಹಿಟ್ ಲಿಸ್ಟಿಗೆ ಸೇರುವಂಥ ಎಲ್ಲ ರೀತಿಯಾಗಿ ಈ ಹಾಡು ಕಾಣಿಸ್ತಾ ಇದೆ. ಆ್ಯಂಡ್ ಈ ಒಂದು ಹಾಡು ಡೆವಿಲ್ ಸಿನಿಮಾದ ಒಂದು ಹಿಂಟನ್ನು ಕೊಟ್ಟಿದೆ, ಅಥವಾ ಡೆವಿಲ್ ಸಿನಿಮಾ ಹೇಗಿರ್ಬೋದು ಅನ್ನೋ ಒಂದು ಚಿಕ್ಕ ಝಲಕನ್ನು ಕೊಟ್ಟಿದೆ. ಸೊ ಇಲ್ಲಿಂದ ನಿರೀಕ್ಷೆಗಳು ಹೆಚ್ಚಾಗೋ ಸಾಧ್ಯತೆ ಜಾಸ್ತಿ ಇದೆ. ಯಾಕೆಂದರೆ ಹಾಡು ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆ ಹಾಡು ಕೇಳೋದಕ್ಕೂ ಚೆನ್ನಾಗಿದೆ. ಹಾಗೆ ಅಂದರೆ ಎಸ್ಪೆಷಲಿ ದರ್ಶನ್ ಅವರ ಅಪ್ಪಟ ಅಭಿಮಾನಿಗಳಿಗೆ, ಅವರ ಸಿನಿಮಾಗಳನ್ನು ಇಷ್ಟಪಡುವಂಥವ್ರಿಗೆ ಈ ಒಂದು ಹಾಡು ರುಚಿಸುತ್ತೆ. ಜೊತೆಗೆ ಒಳ್ಳೆ ಕಮೆಂಟ್ಸ್ ಬರ್ತಾಯಿತ್ತು, ನಾನು ನೋಡ್ತಾ ಇದ್ದೆ. ಅಂದರೆ ಅವರ ಅಭಿಮಾನಿಗಳು ಎಷ್ಟು ಹಸ್ತಿದ್ದಾರೆ ಅನ್ನೋದು ಆ ಒಂದು ಕಮೆಂಟ್ಸಲ್ಲಿ ಕಾಣ್ತಾ ಇದೆ. ಸಿನಿಮಾ, ಇದರ ಜೊತೆಗೆ ಸಿನಿಮಾ ರಿಲೀಸ್ ಡೇಟ್ನ ಅವ್ರು ಅನೌನ್ಸ್ ಮಾಡಿರೋದು ವಿಶೇಷ. ರಜನಿಕಾಂತ್ ಅವರ ಬರ್ಡೇ ಡಿಸೆಂಬರ್ 12ನೇ ತಾರೀಕು. ಸೊ 12/12/2025 ಡೆವಿಲ್ ರಿಲೀಸ್ ಆಗೋದು ಪಕ್ಕಾ ಆಗಿದೆ. ಡೇಟನ್ನು ಚಿತ್ರತಂಡ ಅಧಿಕೃತವಾಗಿ ಈಗ ಅನೌನ್ಸ್ ಮಾಡಿದೆ. 2025 ಡಿಸೆಂಬರ್ 12ನೇ ತಾರೀಕು ಡೆವಿಲ್ ಸಿನಿಮಾ ರಾಜ್ಯದಾದ್ಯಂತ, ವಿಶ್ವದಾದ್ಯಂತ ಗ್ರ್ಯಾಂಡಾಗಿ ರಿಲೀಸ್ ಆಗ್ತಾಯಿದೆ. ಸೊ ಎಲ್ಲರಿಗೂ ಒಂದು ಡೌಟ್ ಇತ್ತು. ಸೊ ಒಂದು ಅಕ್ಟೋಬರಲ್ಲೇ ಬರ್ತಾರೆ ಅನ್ನೋ ಒಂದು ವಿಷಯನೂ ಇತ್ತು.
ಅಕ್ಟೋಬರ್ಗೆ ಬರ್ತಾರಾ, ಡಿಸೆಂಬರ್ಗೆ ಬರ್ತಾರಾ, ಸೆಪ್ಟೆಂಬರ್ಗೆ ಬರ್ತಾರಾ, ಎಲ್ಲ ಗೊಂದಲಗಳಿಗೆ ಇವತ್ತು ಕ್ಲಾರಿಟಿ ಸಿಕ್ಕಿದೆ. ಸೊ ಡೆವಿಲ್ ಸಿನಿಮಾ ಡಿಸೆಂಬರ್ 12ನೇ ತಾರೀಕು ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿದೆ. ಸೊ ದರ್ಶನ್ ಅವರ ಅಭಿಮಾನಿಗಳಿಗೆ ಇದು ತುಂಬ ದೊಡ್ಡ ಖುಷಿಯನ್ನು ತಂದುಕೊಟ್ಟಿದೆ. ಆದರೆ ದರ್ಶನ್ ಅವರು ರಿಲೀಸ್ ಟೈಮ್ಗೆ ರಿಲೀಸ್ ಆಗ್ತಾರಾ ಜೈಲಿಂದ ಅಥವಾ ಇಲ್ವಾ ಅನ್ನೋದು ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಸೊ ನಮಗೆ ಸಿಕ್ಕಂಥ ಮಾಹಿತಿ ಪ್ರಕಾರ ಅವರು ಸಿನಿಮಾ ರಿಲೀಸ್ ಟೈಮ್ಗೆ ಬರೋದು ತುಂಬ ಡೌಟ್ ಇದೆ ಅನ್ನೋ ಒಂದು ವಿಷಯ ಕೇಳ್ಪಟ್ಟಿದ್ದೀವಿ. ಗೊತ್ತಿಲ್ಲ, ಇಫ್ ಇನ್ ಕೇಸ್ ಆ ಥರದ್ದು ಏನಾದರೂ ಒಂದು ಸಂದರ್ಭ ಆಯಿತು ಅಂತಂದರೆ ಅವರು ಕೂಡ ರಿಲೀಸ್ ಆದರೆ ಸಿನಿಮಾ ಪ್ರಚಾರಕ್ಕೆ ಅವರು ಕೂಡ ಬರ್ತಾರೆ, ಸಿನಿಮಾ ರಿಲೀಸ್ ಮಾಡ್ತಾರೆ, ಅಭಿಮಾನಿಗಳೊಟ್ಟಿಗೆ ಅವರು ಸಿನಿಮಾನ ನೋಡ್ತಾರೆ ಅನ್ನೋ ಒಂದು ವಿಷಯ ನಮಗೆ ಸಿಕ್ಕಿರೋವಂಥದ್ದು.